ಫೈನಲಿ ಇವತ್ತು ನನ್ನ ಮುಂದೆ ಐಕೂನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಐಕ್ಯೂ 13 5G ಸ್ಮಾರ್ಟ್ಫೋನ್ ಇದೆ. ಇದು ಐಕೂನವ್ರದ್ದು ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನು. ಈ ಬಾಕ್ಸ್ ಮೇಲೆ ಐಕ್ಯೂ BMW ಮೋಟರ್ ಸ್ಪೋರ್ಟ್ ಲೋಗೋ ಇದೆ. ಪ್ರೀಮಿಯಂ ಪಾರ್ಟ್ನರ್ ಅಂತೆ, ಬೆಲೆ ಹಂಗೆ ಪ್ರೀಮಿಯಂ ಆಗಿರುತ್ತೆ, ಬಾಕ್ಸ್ ಕೂಡ ಪ್ರೀಮಿಯಂ ಆಗಿದೆ. ನಾನು ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಫೋನ್ನ ಬೇಸ್ ವೇರಿಯಂಟು ಒಂದು 55,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಬೆಲೆಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಹೆವಿ ಪ್ರೀಮಿಯಂ ಆಗಿದೆ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಸಖತ್ ಪ್ರೀಮಿಯಂ ಆಗಿದೆ ಫೋನು. ಆಮೇಲೆ ಮಾತಾಡ್ತೀನಿ. ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಮತ್ತೊಂದು BMW ಕಾರ್ಡ್ ಮೇಲೆ ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಒಂದೊಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ ಇದರ ಕೆಳಗಡೆ 120 ವ್ಯಾಟಿಂದ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಹೆವಿ ಇದೆ ಮಾತ್ರ ಅಡಾಪ್ಟ್ರು. ಇದರಲ್ಲಿ Type-C ಪೋರ್ಟ್ ಇದೆ, ಒಂದು ಒಳ್ಳೆಯ ವಿಷಯ. ಕೊನೆಯದಾಗಿ USB Type-Cಯಿಂದ Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲ್ಲು, ಇದು ಕೂಡ ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ಲು. ಇದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ ಕೈಲಿಟ್ಕೊಂಡ್ರೆ ಆ ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಲು ಕೈಗಾಗುತ್ತೆ. ಈ ಫೋನ್ ಸ್ವಲ್ಪ ಭಾರ ಇದೆ, 213 ಗ್ರಾಮ್ ವೆಯ್ಟ್ ಇದೆ ಮತ್ತು 8.13 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸನ್ನು ಕೊಟ್ಟಿದ್ದಾರೆ. ಒಳ್ಳೆಯ ವಿಷಯ. ಯಾವ ಗ್ಲಾಸ್ ಅಂತ ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಗೊರಿಲ್ಲಾ ಗ್ಲಾಸ್ ಅಂತೂ ಅಲ್ಲ, ಆಯಿತಾ. ಫ್ರಂಟಲ್ಲಿ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಒಳ್ಳೆಯ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಝಲ್ ಎಲ್ಲ ತುಂಬ ಕಡಿಮೆ ಇದೆ, ಆಯಿತಾ. ಸೊ ಫ್ರಂಟಿಂದ ಸಖತ್ ಪ್ರೀಮಿಯಮಾಗಿ ಕಾಣುತ್ತೆ. ಫ್ಲ್ಯಾಟ್ ಡಿಸ್ಪ್ಲೇ ಅಂತೀನಿ, ಆಯಿತಾ. ಇಂಪ್ರೆಸ್ ಮಾಡ್ತು, ಚೆನ್ನಾಗಿದೆ. ಹಿಂಗಡೆಗೆ ಬಂತು ಅಂತ ಅಂದರೆ ಗ್ಲಾಸಿ ಫಿನಿಶು, ಸ್ಮಡ್ಜಸ್ ಕಾಣುತ್ತೆ ಆಬ್ವಿಯಸ್ಲಿ ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ. ಇದರಲ್ಲಿ ನಿಮಗೆ ಐಕ್ಯೂದು ಲೆಜೆಂಡ್ ಕಲರ್ ಕೂಡ ಬರುತ್ತೆ, ಆಯಿತಾ. BMW ಕೊಲಾಬ್ರೇಷನ್ ಅದು. ಸೊ ಲೋಗೋ ಎಲ್ಲ ಇರುತ್ತೆ. ಸೊ ಬೇಕು ಅನ್ನೋರು ಆ ಒಂದು ಕಲರ್ ವೇರಿಯಂಟನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ತುಂಬ ಕ್ಲೀನ್ ಆಗಿದೆ ಡಿಸೈನ್, ಆಯಿತಾ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, ಡ್ಯೂಯಲ್ LED ಫ್ಲ್ಯಾಶ್ ಇದೆ ಮತ್ತು ಈ ಕ್ಯಾಮ್ರಾ ಸುತ್ತ ಏನು ನಿಮಗೆ ಒಂದು ಟೆಕ್ಸ್ಚರ್ ಕಾಣ್ತಾ ಇದೆ, ಇದು ಡೈನಮಿಕ್ ಲೈಟ್, ಆಯಿತಾ. ಸೊ ಇದು RGB ಲೈಟನ್ನು ಎಮಿಟ್ ಮಾಡುತ್ತೆ. ಸೊ ಅದು ನೋಟಿಫಿಕೇಷನ್ ಲೈಟ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕಾದ್ರೂ ಸಹ ಈ ಒಂದು ಲೈಟು ಬ್ಲಿಂಕ್ ಆಗುತ್ತೆ. ಕಾಲ್ ಬಂತು ಅಂದರೂ ಕೂಡ ಬ್ಲಿಂಕ್ ಆಗುತ್ತೆ. ಸೊ ಚೆನ್ನಾಗಿದೆ, ಒಂಥರ ಏನೋ ಒಂದು ಯುನೀಕ್ ಫೀಚರು. ಸೊ ಇದಕ್ಕೆ ಮಾನ್ಸ್ಟರ್ ಹ್ಯಾಲೋ ಅಂತ ಕರೀತಾರೆ ಐಕೂನವ್ರು, ಆಯಿತಾ. ನೀವು ಸೆಟ್ಟಿಂಗ್ ಹೋದರೆ ಡೈನಮಿಕ್ ಲೈಟ್ ಅನ್ನೋ ಒಂದು ಆಪ್ಷನ್ ಕೆಳಗಡೆ ಇದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಯಾವ ಕಲರ್ ಕಾಲ್ ಬಂದಾಗ ಯಾವ ಕಲರ್ ಬರಬೇಕು, ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾದ್ರೆ ಏನಾಗಬೇಕು, ಎಲ್ಲದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ ಅಂತೀನಿ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. 2 ಸಿಮ್ಮು ನೀವು ಹಾಕೊಬೋದು. ಮತ್ತು ಈ ಫೋನಲ್ಲಿ IP68 ಮತ್ತು IP69 ಈ ಎರಡೂ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲೂ ಇದೆ, ಮೇಲೂ ಸಹ ಇದೆ ಮತ್ತು IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ನ ಫ್ರೇಮ್ ಅಂದ್ಬಿಟ್ಟು ಅಲ್ಯೂಮಿನಿಯಂ ಫ್ರೇಮ್, ಆಯಿತಾ. ಸಖತ್ತು ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಬಿಲ್ಡ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಫ್ರಂಟ್ ಟು ಬ್ಯಾಕ್ ಸ್ವಲ್ಪ ಗೊರಿಲ್ಲಾ ಗ್ಲಾಸೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಇದು ಕೂಡ ಒಂದು ಲೆವೆಲ್ಗೆ ಸ್ಟ್ರಾಂಗ್ ಆಗೇ ಇದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.82 ಇಂಚಿನ ಕ್ವಾಡ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ LTPO AMOLED ಡಿಸ್ಪ್ಲೇ ಇದೆ. ಸೊ ಈ ಒಂದು ಡಿಸ್ಪ್ಲೇ ಸಖತ್ ಬ್ರೈಟ್ ಆಗಿದೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 144 ಹರ್ಟ್ಸ್ನ ರಿಫ್ರೆಶ್ ರೇಟು, ಆಯಿತಾ. ಹೆವಿ ಸ್ಮೂತ್ ಆಗಿದೆ. ಬೇಕು ಅಂದರೆ ನೀವು ರೆಸೊಲ್ಯೂಷನ್ನ ಕಡಿಮೆ ಬೇಕಾದರೂ ಮಾಡ್ಕೋಬೋದು, ಕ್ವಾಡ್ HD+ ಬೇಕಾದರೂ ಮಾಡ್ಕೊಬೋದು. ರಿಫ್ರೆಶ್ ರೇಟ್ ಕೂಡ ಅಷ್ಟೇ. ಬ್ಯಾಟ್ರಿ ಸೇವ್ ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ಬೇಕಾದ್ರೂ ನೀವು ಮಾಡ್ಕೊಬೋದು. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಚೆನ್ನಾಗಿದೆ, ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. 300 ಹರ್ಟ್ಸ್ನ ಟಚ್ ಸ್ಯಾಂಪ್ಲಿಂಗ್ ರೇಟು. 10 ಬಿಟ್ ಡಿಸ್ಪ್ಲೇ, HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇನಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, LTPO ಆಗಿರೋದ್ರಿಂದ
ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 144 ಹರ್ಟ್ಸ್ ತನಕ ನೀವು ರಿಫ್ರೆಶ್ ರೇಟನ್ನು ಅದೇ ಆಟೋಮೆಟಿಕ್ ಚೇಂಜ್ ಮಾಡ್ಕೊಳ್ಳುತ್ತೆ. ಗೇಮ್ಸನ್ನು ಕೂಡ ನೀವು ಹೈಯರ್ ರಿಫ್ರೆಶ್ ರೇಟಲ್ಲಿ ಪ್ಲೇ ಮಾಡ್ಬೋದು. ಸೊ ಡಿಸ್ಪ್ಲೇ ಬೆಂಕಿ ಅಂತೀನಿ. ಇನ್ನು ಈ ಒಂದು ಫೋನ್ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜ್, ಇನ್ನೊಂದು 16 GB ರ್ಯಾಮು ಮತ್ತು 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ರಿವ್ಯೂ ಮಾಡ್ತಿರೋದ್ರಲ್ಲಿ UFS 4.1 ಸ್ಟೋರೇಜು ಆಯಿತಾ. 4.0ಗಿಂತ ಫಾಸ್ಟಾಗಿ ರೀಡ್ ರೈಟ್ ಆಗುವಂಥ 4.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಸೂಪರ್ ವಿಷಯ. UFS 2.2 ಆಯಿತು, UFS 3.0 ಆಯಿತು, 3.1 ಆಯಿತು, ಆಮೇಲೆ 4.0 ಬಂದು ಈಗ 4.1 ಆಯಿತಾ. ಕ್ರೇಜಿ ಅಂತೀನಿ. ಸೊ ಯಾವುದೇ ಕಾಂಪ್ರಮೈಸ್ ಸ್ಟೋರೇಜ್ ಮತ್ತು ರ್ಯಾಮಲ್ಲಿ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇದೆ. ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಂಗೆ ಅನ್ನಿಸ್ದಂಗೆ ಸದ್ಯಕ್ಕೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈ ಫೋನಲ್ಲಿ ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 27 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. 27 ಲಕ್ಷ, ಯಪ್ಪ ದೇವ್ರೆ. ಒಂದು ಟೈಮಲ್ಲಿ ನೀವು ನಂಬಲ್ಲ, 50,000 60,000 1 ಲಕ್ಷ ಅಂತೂ ಸ್ಕೋರ್ ಇದ್ದರೆ ಸಖತ್ ಪವರ್ಫುಲ್ ಫೋನ್ ಅಂತ ನಾವು ಅಂತ ಇದ್ವು ಈ ಒಂದು 10 ವರ್ಷ ಮುಂಚೆ. ಈಗ 27 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ ಅಂದರೆ ಒಂದು ಸಲ ಯೋಚನೆ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಪವರ್ಫುಲ್ ಆಗಿರುವಂಥ Adreno 830 GPU ಸಹ ಇದೆ. 8 ಕೋರಿಂದು ಪ್ರೊಸೆಸರು ಚೆನ್ನಾಗಿದೆ, ಒಳ್ಳೆ ಪ್ರೊಸೆಸರ್ ಅಂತೀನಿ. 3 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರು. ನಾವು ಈ ಒಂದು ಅಂತೂ ಸ್ಕೋರನ್ನ ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ನೀವು ನಂಬಲ್ಲ, ಹತ್ತತ್ರ 9% ಬ್ಯಾಟ್ರಿ ಡ್ರೈನ್ ಆಯಿತು. ಆಬ್ವಿಯಸ್ಲಿ ಇದು ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಿರೋದ್ರಿಂದ ಯೂಶ್ವಲಿ ಈ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ಗಳು ಸ್ವಲ್ಪ ಪವರ್ ಕನ್ಸಂಪ್ಷನ್ನ ಜಾಸ್ತಿನೇ ಮಾಡ್ತವೆ. ಅದೇ ಕಾರಣದಿಂದ ಇತ್ತೀಚೆಗೆ ಬರ್ತಿರುವಂಥ ಫ್ಲ್ಯಾಗ್ಶಿಪ್ ಫೋನ್ಗಳೆಲ್ಲ 5,000ದಿಂದ 6,000 mAh ಕೆಪಾಸಿಟಿ ತನಕ ಬ್ಯಾಟ್ರಿ ಅಪ್ಗ್ರೇಡ್ ಆಗಿದೆ ಆಯಿತಾ. ಈಗೆಲ್ಲ ಫೋನ್ಗಳಲ್ಲಿ 6,000 ಇರುತ್ತೆ ಇತ್ತೀಚಿನ ದಿನಗಳಲ್ಲಿ, ಇದೇ ಕಾರಣದಿಂದ. ಸೊ ಪರ್ಫಾರ್ಮೆನ್ಸ್ ಕಾಂಪ್ರಮೈಸ್ ಮಾಡದೆ ಬ್ಯಾಟ್ರಿ ಆದಷ್ಟು ಇವರು ಏನಾಗುತ್ತೆ ಗೊತ್ತಾ, ಇವರು ಅಂಡರ್ ಕ್ಲಾಕ್ ಮಾಡ್ಬೋದು ಪ್ರೊಸೆಸರ್ನ. ಅಂಡರ್ ಕ್ಲಾಕ್ ಮಾಡಿದ್ರೆ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಬಟ್ ಅವ್ರು ಆ ರೀತಿ ಮಾಡಿಲ್ಲ ಆಯಿತಾ. ಸೊ 9% ಅಂತೂ ಸ್ಕೋರ್ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಆಗಿದೆ. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ 50 ಡಿಗ್ರಿ ತನಕ ಹೋಗಿದೆ. ಸೊ ಈ ಫೋನ್ ನಿಮಗೆ ನೀವು ಜಾಸ್ತಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹೀಟ್ ಫೀಲ್ ಆಗ್ಬೋದು. ಬ್ಯಾಕ್ ಕವರ್ ಹಾಕಿದರೆ ಅಷ್ಟಾಗಿ ಗೊತ್ತಾಗಲ್ಲ. ಈ ಕ್ಯಾಮ್ರಾ ಇದೆ ಅಲ್ವಾ, ಫ್ರಂಟ್ ಕ್ಯಾಮ್ರಾ ಇದೆ ಅಲ್ವಾ ಮತ್ತು ಬ್ಯಾಕ್ ಕ್ಯಾಮ್ರಾ ಇದೆ ಅಲ್ವಾ, ಆ ಜಾಗದಲ್ಲಿ ನಿಮಗೆ ಸ್ವಲ್ಪ ಬಿಸಿ ಫೀಲ್ ಆಗಬಹುದು. ಅದು ಕಂಪ್ಲೀಟ್ಲಿ ನಾರ್ಮಲ್. ನಾವು ಬೇರೆ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ಪನ್ನು ಕೂಡ ಟೆಸ್ಟ್ ಮಾಡಿ ನೋಡಿದ್ವು. ಆಲ್ಮೋಸ್ಟ್ ನಾವು ಟೆಸ್ಟ್ ಮಾಡಿದ ಎಲ್ಲ ಫೋನ್ಗಳಲ್ಲಿ ಸಿಮ್ಲರ್ ಇದೆ ಆಯಿತಾ. ನಂಗೆ ಅನ್ನಿಸ್ದಂಗೆ ಪ್ರೊಸೆಸರ್ ಇರೋದೇ ಆಗಿ ಅಂತ ಕಾಣುತ್ತೆ. ನೋಡೋಣ, ನೆಕ್ಸ್ಟು ಅದನ್ನು ಅಪ್ಡೇಟ್ನ ಮುಖಾಂತರ ಫಿಕ್ಸ್ ಮಾಡ್ಬೋದೇನೋ. ಬಟ್ ನಾರ್ಮಲ್ ಅಂತೀನಿ. 50 ಡಿಗ್ರಿ ಅಂದರೆ ಹೆವಿ ಹೀಟ್ ಆಗುತ್ತೆ ಅಂತ ಅನ್ನಂಗಿಲ್ಲ. ಕೆಲವೊಂದು ಫೋನ್ಗಳು 55-60 ಡಿಗ್ರಿ ಹೀಟ್ ಆಗಿರೋ ಫೋನ್ಗಳು ಇದ್ದಾವೆ. ಇದು ಸದ್ಯಕ್ಕೆ ಸ್ವಲ್ಪ ಬಿಸಿ ಫೀಲ್ ಆಗ್ಬೋದು ನಿಮಗೆ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಒಂದು ಚೆನ್ನಾಗಿದೆ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ನಾವು. BGMIನಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ ಆಯಿತಾ. ಎಕ್ಸ್ಟ್ರೀಮ್ ಪ್ಲಸ್ ಅಂತ ಅಂದರೆ 90 FPS ಗೇಮ್ ಪ್ಲೇ, ಅಲ್ಟ್ರಾ ಎಕ್ಸ್ಟ್ರೀಮ್ ಅಂತ ಅಂದರೆ 120 FPS ಗೇಮ್ ಪ್ಲೇ BGMIಲಿ ಸಿಗುತ್ತೆ. ಇದರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ನಂತರ ಹೈಯೆಸ್ಟ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ. ಅದರಲ್ಲೂ ಕೂಡ ಅಲ್ಟ್ರಾದಲ್ಲಿ ಸ್ಮೂತಾಗಿ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ಸೊ ಈ ಫೋನು ಯಾವುದೇ ಗೇಮನ್ನು ಬೇಕಾದರೂ ತುಂಬ ಸ್ಮೂತಾಗಿ ರನ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥ ಫೋನು. ಸೊ ಪರ್ಫಾರ್ಮೆನ್ಸ್ ಬೆಂಕಿ ಅಂತೀನಿ ಆಯಿತಾ. ಜೊತೆಗೆ ಈ ಫೋನಲ್ಲಿ ಇನ್ನೊಂದು ಪ್ರೊಸೆಸರ್ ಇದೆ, ಸೂಪರ್ ಕಂಪ್ಯೂಟಿಂಗ್ Q2 ಚಿಪ್ ಅಂತ. ಇದು ಗೇಮಿಂಗ್ ಟೈಮಲ್ಲಿ ಅಡಿಷ್ನಲ್ ಫ್ರೇಮನ್ನು ಜನ್ರೇಟ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮತ್ತು ಆಗ ಹೇಳ್ದಂಗೆ ಈ ಫೋನ್ ಸ್ವಲ್ಪ ಬಿಸಿ ಆಗುತ್ತಲ್ವಾ, ಇವರೇನು ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ನ ಹಾಕಿದ್ದಾರೆ. ಸೊ ಈ ಡೆಸಿಪೇಷನ್ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ವಿಷಯ ಅಂತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಸೋನಿ IMX921 ಸೆನ್ಸಾರು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಸೆನ್ಸಾರ್, f1.9 ಅಪರ್ಚರು. ಸೊ ಇದು ತೆಗೆಯುವಂಥ ಫೋಟೋ
ಚೆನ್ನಾಗಿದೆ ಆಯಿತಾ. ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಇದು f2.0 ಅಪರ್ಚರ್, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಆ ಸ್ಯಾಂಪಲ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು 50 MP 2x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಟೆಲಿಫೋಟೋ ಲೆನ್ಸ್ ಇದೆ. ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಇದು ಸೋನಿ IMX816 ಸೆನ್ಸಾರ್ ಆಯಿತಾ. ಸೊ ಈ ಮೇಯ್ನ್ ಸೆನ್ಸಾರ್ ನಮಗೆ ಸೋನಿದು VCS ಟ್ರೂ ಕಲರ್ ಫೋಟೋಸ್ ಎಲ್ಲ ಸಿಗುತ್ತಂತೆ, ತುಂಬ ನ್ಯಾಚುರಲ್ ಆಗಿ ಕಲರ್ ಔಟ್ಪುಟ್ ಬರುತ್ತಂತೆ. ನನಗೆ ಈ ಒಂದು 2x ಆಪ್ಟಿಕಲ್ ಝೂಮ್ ಮಾಡುವಂಥ ಕ್ಯಾಮ್ರಾ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಯಿತಾ. ನಮ್ಗೆ ಇದರಲ್ಲಿ 4x ಆಪ್ಷನ್ ಸಹ ಇದೆ, ಬಟ್ ಅದು 2x ಇಂದ 4xಗೆ ಡಿಜಿಟಲಿ ಝೂಮ್ ಮಾಡುತ್ತೆ. ಬಟ್ 2x ಏನಿದೆ ಅದು ಆಪ್ಟಿಕಲ್ ಆಗುತ್ತೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಬೊಕ್ಕೆ ಎಲ್ಲ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಬರುತ್ತೆ ಆಯಿತಾ. ನನಗೆ ಇನ್ನೊಂದು ಯುನೀಕ್ ವಿಷಯ ಅನಿಸಿದ್ದು, ನೀವು ಈ ಕ್ಯಾಮ್ರಾ ಅಪ್ಲಿಕೇಶನನ್ನು ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಸ್ಟ್ರೀಟ್ ಫೋಟೋಗ್ರಫಿ ಕ್ಯಾಮ್ರಾ ಮೋಡ್ ಓಪನ್ ಆಗುತ್ತೆ. ಇದರಲ್ಲಿ ನಾವು DSLRನಲ್ಲಿ ಯಾವ ರೀತಿ ಫೋಟೋಸನ್ನು ಕ್ಲಿಕ್ ಮಾಡ್ತೀವಿ ಆ ರೀತಿ 28 mm, 35 mm, 50 mm, 100 mm ಈ ರೀತಿ ಅಪರ್ಚರ್ನ ಅಂದರೆ ಪ್ರೋ ಮೋಡ್ ರೀತಿ ಕೆಲಸವನ್ನು ಮಾಡುತ್ತೆ ಆಯಿತಾ. ಸೊ ಅಪರ್ಚರು ಶಟರ್ ಸ್ಪೀಡ್ನಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಫೋಟೋಶೂಟನ್ನು ಮಾಡ್ಬೋದು. ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಈ ಒಂದು ಕ್ಯಾಮ್ರಾ ಮೋಡನ್ನು. ಇದನ್ನು ಬಿಟ್ಟರೆ ಇದರಲ್ಲಿ ನಮಗೆ ಟಿಲ್ಟ್ ಶಿಫ್ಟ್ ಕ್ಯಾಮ್ರಾ ಮೋಡ್ ಸಹ ಇದೆ. ಯೂಶ್ವಲಿ ನಾವು DSLRಗಳಲ್ಲಿ ಟಿಲ್ಟ್ ಶಿಫ್ಟ್ ಫೋಟೋಸನ್ನು ತೆಗಿಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಲೆನ್ಸ್ ಬರುತ್ತೆ. ಇದು ಸಾಫ್ಟ್ವೇರ್ನ ಮುಖಾಂತರ ಟಿಲ್ಟ್ ಶಿಫ್ಟ್ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಲೆವೆಲಿಗೆ ಚೆನ್ನಾಗಿ. ಆಸ್ಟ್ರೋ ಮೋಡ್ ಇದೆ, ಸೂಪರ್ ಮೂನ್ ಮೋಡ್ ಸಹ ಇದೆ. ಈ ಸೂಪರ್ ಮೂನ್ ಮೋಡು ಅದು AI ಮುಖಾಂತರ ಎಫೆಕ್ಟ್ಸನ್ನು ಆ್ಯಡ್ ಮಾಡುತ್ತೆ. ಪ್ರೋ ಮೋಡ್ ಸಹ ಇದೆ, ಟೈಮ್ ಲ್ಯಾಪ್ಸು, ಸ್ಲೋ ಮೋಷನ್ ಇದೆಲ್ಲ ನಾರ್ಮಲಿ ಇದ್ದೇ ಇದೆ. ಮತ್ತು ಫೋಟೋಸಲ್ಲಿ ನಮಗೆ ಡಿಫ್ರೆಂಟ್ ಎಫೆಕ್ಟ್ಸ್ಗಳು ಸಿಗುತ್ತೆ ಆಯಿತಾ. ಮುಂಚೆನೇ ಕಲರ್ಸ್ಗಳು ನಮಗೆ ವಿವಿಡ್ ಆಗಬೇಕಾ, ನ್ಯಾಚುರಲ್ ಆಗಬೇಕಾ, ಅದನ್ನು ನಾವೇ ಮುಂಚೆನೇ ಪ್ರಿಸೆಟ್ಟನ್ನು ಸೆಟ್ ಮಾಡ್ಕೊಬೋದು. ಮತ್ತು ಡಿಫ್ರೆಂಟ್ ಫಿಲ್ಟರ್ಸ್ಗಳಿದ್ದಾವೆ, ನ್ಯಾಚುರಲ್ಲು, ಟೆಕ್ಸ್ಚರ್ಡು, ಕ್ರಿಸ್ಪು, ಈ ರೀತಿ ಅನೇಕ ಫಿಲ್ಟರ್ಸ್ಗಳಿದೆ. ಅದನ್ನು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆ ಫಿಲ್ಟರ್ ಅಪ್ಲೈ ಆಗಬೇಕು ಅದನ್ನು ಒಪ್ಯಾಸಿಟಿ ಮುಂಚೆನೇ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಚೆನ್ನಾಗಿದೆ. ಈ ಐಕ್ಯೂ ಏನಿದೆ ಇದು ವಿವೋದು ಸಬ್ ಬ್ರ್ಯಾಂಡ್ ಆಗಿರೋದ್ರಿಂದ ವಿವೋ ಕ್ಯಾಮ್ರಾಗಳು ಚೆನ್ನಾಗಿರುತ್ತೆ. ಅದರಿಂದ ಈ ಐಕ್ಯೂ ಕ್ಯಾಮ್ರಾನು ಕೂಡ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಒಂಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಫೋನ್ ಆಯಿತಾ. ಹಂಗಂತ ಕ್ಯಾಮ್ರಾದಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. ಕ್ಯಾಮ್ರಾ ಚೆನ್ನಾಗಿದೆ, ದ ಬೆಸ್ಟ್ ಅಂತ ಅನ್ನಲ್ಲ ಆಯಿತಾ, ಬೆಂಕಿ ಕ್ಯಾಮ್ರಾ ಅನ್ನಲ್ಲ, ಚೆನ್ನಾಗಿದೆ, ರೀಸನಬಲ್ ಆಗಿದೆ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಚೆನ್ನಾಗಿದೆ, ಡೀಟೇಲ್ಸ್ ಝೂಮ್ ಮಾಡಿದ್ರು ಕೂಡ ರಿಟೇನ್ ಆಗಿರುತ್ತೆ. ನೀವು ಫಿಲ್ಟರ್ಸ್ನೆಲ್ಲ ಹಾಕ್ಕೊಂಡ್ರಿ ಅಂದರೆ ಹಂಗೆ ಫುಲ್ಲು ಕ್ಲಿಯರ್ ಫೇಸು, ಬ್ಯೂಟಿಫುಲ್ಲಾಗಿ ಕಾಣ್ತೀರ. ಜೊತೆಗೆ ಸ್ನ್ಯಾಪ್ಶಾಟ್ ಮೋಡ್ ಅಂತ ಇದೆ. ಇದರಲ್ಲಿ ನೀವು ಲೈವ್ ಫೋಟೋಸನ್ನು ಕ್ಲಿಕ್ ಮಾಡ್ಬೋದು. ಅಂದರೆ ಫೋಟೋನು ಕ್ಲಿಕ್ ಆಗಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಆ ಮೊಮೆಂಟಿಂದು ವಿಡಿಯೋ ಕೂಡ ಕ್ಲಿಕ್ ಆಗಿರುತ್ತೆ ಆಯಿತಾ, ಎರಡೂ ಕ್ಲಿಕ್ ಆಗುತ್ತೆ. ಸೊ ಇದಕ್ಕೆ ಸಪರೇಟ್ ಟ್ಯಾಬನ್ನು ಕೊಟ್ಟಿದ್ದಾರೆ. ಜೊತೆಗೆ ಫಿಶ್ ಐ ಕ್ಯಾಮ್ರಾ ಅಂತ ಒಂದು ಮೋಡ್ ಇದೆ. ಇದಕ್ಕೂ ಹೋದರೆ ಒಂದು ರೀತಿ ಸರ್ಕ್ಯುಲರ್ ಆಗಿ ಮೀನು ಯಾವ ರೀತಿ ನೋಡುತ್ತೋ ಆ ರೀತಿ ಮೋಡ್ ಅಂತ ಆಯಿತಾ. ಇದು ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಅಂತ ಅನ್ನಿಸ್ಲಿಲ್ಲ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ ಮ್ಯಾಕ್ಸಿಮಮ್ ಅಂತ ಅಂದರೆ 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಅಥವಾ 4K 60 FPS ವಿಡಿಯೋ ರೆಕಾರ್ಡನ್ನು ಮಾಡ್ಬೋದು. ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ 4K 60 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನು ಕೂಡ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಈ ಬೆಲೆಗೆ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇದು ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಕ್ರೇಜಿ ವಿಷಯ ಅಂತೀನಿ. ಆಪ್ಟಿಕಲ್ ಕೊಟ್ಟಿಲ್ಲ ಈ ಪ್ರೈಸ್ ರೇಂಜಿಗೆ, ಸೊ ಇಂಪ್ರೆಸಿವ್ ಅಂತೀನಿ ಆಯಿತಾ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ಒಳ್ಳೆ ವಿಷಯ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. ಸೊ ಯಾವುದೇ ಕಾಂಪ್ರಮೈಸ್ ಸೆಕ್ಯೂರಿಟಿನಲ್ಲಿ ಆಗಿಲ್ಲ, ಸೂಪರ್ ಅಂತೀನಿ. ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಬೆಂಕಿ ವಿಷಯ. ಬಾಕ್ಸ್ ಒಳಗೆ 120 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಕ್ರೇಜಿ ವಿಷಯ, ಬಾಕ್ಸ್ ಒಳಗೆ ಇದೆ ಚಾರ್ಜರು. ಇನ್ನು OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 15 ಆಯಿತಾ, 14 ಅಲ್ಲ 15 ಬೇಸ್ಮೆಂಟ್ ಆಗ್ತಿರುವಂಥ ಫನ್ ಟಚ್ OS 15 ನಮಗೆ ಸಿಗ್ತಾ ಇದೆ. ಸೊ ಐಕ್ಯೂನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟ್ ಬರುತ್ತಂತೆ ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. OS
ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ 100% ಇದೆ ಆಯಿತಾ. ಒಟ್ಟಿಗೆ ಚೆನ್ನಾಗಿ ಸ್ಮೂತಾಗಿ ರನ್ ಆಗೋ ರೀತಿ ಮಾಡಿದ್ದಾರೆ. ಕಸ್ಟಮೈಸೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಅಂತೀನಿ OS ಆಯಿತಾ. ಇನ್ನು AI ಫೀಚರಿಗೆ ಬಂತು ಅಂದರೆ ಸರ್ಕಲ್ ಟು ಸರ್ಚ್ ಫೀಚರ್ ಇದೆ ಕಣ್ರಪ್ಪ. ಆಗಲೇ ಹೇಳಿದ್ದೆ ನಾನು, ನೋಡ್ತಾ ಇದ್ದೀನಿ ಒಂದು ಸ್ವಲ್ಪ ದಿನ, ಪಕ್ಕ ಈ ಫೀಚರ್ ಎಲ್ಲ ಫೋನ್ಗೂ ಬರುತ್ತೆ ಅಂತ. ಈ ಫೋನ್ಗೂ ಸಹ ಬಂದಿದೆ ಸರ್ಕಲ್ ಟು ಸರ್ಚು, ಚೆನ್ನಾಗಿದೆ. ನಾವು ಈ ಸರ್ಕಲ್ ಸರ್ಚ್ ಮಾಡಬೇಕಾದ್ರೆ ವೈಬ್ರೇಷನ್ ಫೀಲು, ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಆಯಿತಾ. ವೈಬ್ರೇಷನ್ ಮೋಟ್ರ್ ಚೆನ್ನಾಗಿರೋದು ಹಾಕಿದ್ದಾರೆ. ಸೊ ಸರ್ಕಲ್ ಟು ಸರ್ಚ್ ಇದೆ, ಬೆಂಕಿ ವಿಷಯ, ಹೆವಿ ಯೂಸ್ ಆಗುವಂಥ ಫೀಚರು. ಮತ್ತು AI ಕಟ್ಔಟ್ ಫೀಚರು. ಸೊ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಸೆಲೆಕ್ಷನ್ ಮಾಡುತ್ತೆ. ಅದನ್ನು ನೀವು PNGಗೋ ಅಥವಾ ಸ್ಟಿಕ್ಕರ್ಸ್ಗೋ ಕನ್ವರ್ಟ್ ಮಾಡ್ಕೋಬೋದು. ಕೆಲವೊಂದು AI ಎಡಿಟಿಂಗ್ ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅವೆಲ್ಲ ಇತ್ತೀಚೆಗೆಲ್ಲ ಫೋನಲ್ಲೂ ಬರೋಕ್ಕೆ ಶುರುವಾಗಿದೆ. ಇದರಲ್ಲೂ ಸಹ ಇದೆ ಆಯಿತಾ. ಏನೋ ಹೆವಿ ಅಡ್ವಾನ್ಸ್ ಲೆವೆಲ್ AI ಇದೆ ಅಂತ ಅನ್ನೋದಿಲ್ಲ ನಾನು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರು, 2 ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆದು ಚೆನ್ನಾಗಿದೆ, ಕೆಳಗಡೆದು ಚೆನ್ನಾಗಿದೆ. ಎರಡೂ ಕೂಡ ತುಂಬ ಜೋರಾಗಿ ಕೇಳುತ್ತೆ. ಇಷ್ಟ ಆಯಿತು ನನಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 7 ಸಪೋರ್ಟ್ ಸಹ ಇದೆ. ಬ್ಲೂಟೂತ್ 5.4 ಕೂಡ ಸಪೋರ್ಟ್ ಮಾಡುತ್ತೆ. NFC ಇದೆ. 13 5G ಬ್ಯಾಂಡ್ಗಳನ್ನು ಇದು ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸನ್ನು ಹಾಕಿದ್ದಾರೆ ಮತ್ತು IR ಬ್ಲಾಸ್ಟರ್ ಸಹ ಇದೆ. ಆರಾಮಾಗಿ ನೀವು IR ರಿಮೋಟ್ ಸಪೋರ್ಟ್ ಆಗುವಂಥ ಡಿವೈಸನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು ಆಯಿತಾ. ಸೊ ಯಾವುದೇ ಮೇಜರ್ ಕಾಂಪ್ರಮೈಸ್ ಆಗಿಲ್ಲ. ಒಂದು ಕಾಂಪ್ರಮೈಸ್ ಅಂತ ಅಂದರೆ ವೈರ್ಲೆಸ್ ಚಾರ್ಜಿಂಗು. ಅದೊಂದು ಕೊಟ್ಬಿಟ್ಟಿದ್ರೆ ಕಂಪ್ಲೀಟ್ ಆಗೋಗ್ತಿತ್ತ ಅಂತ ಆಯಿತಾ. ಅದೊಂದು ಕೊಟ್ಬಿಟ್ಟಿದ್ರೆ ಫುಲ್ಲು ಇನ್ನೇನು ಬೇಕಾಗೇ ಇಲ್ಲ ಈ ಫೋನ್ಗೆ, ಆ ಲೆವೆಲ್ಗಿದೆ ಆಯಿತಾ. ವೈರ್ಲೆಸ್ ಚಾರ್ಜಿಂಗ್ ಒಂದು ಕೊಟ್ಟಿದ್ರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇರ್ತದೆ, ಬಿಡಿ ಪರವಾಗಿಲ್ಲ. ಬಟ್ ಸ್ಟಿಲ್ 55,000ಕ್ಕೆ ಲಾಂಚ್ ಆಯಿತು ಅಂದರೆ ಒಂದೊಳ್ಳೆ ಆಪ್ಷನ್ನೇ ಆಯಿತಾ. ಗೊತ್ತಿಲ್ಲ ಬೇರೆ ಬ್ರ್ಯಾಂಡ್ಗಳು ಈ ಫೋನ್ನ ಈ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಸೊ ಇತ್ತೀಚೆಗೆ ಒಂದು ಸೇಮ್ ಪ್ರೊಸೆಸರ್ ಇರುವಂಥ ಫೋನ್ 60,000 ರೂಪಾಯಿಗೆ ಲಾಂಚ್ ಆಗಿದೆ. ಐ ಹೋಪ್ ಇವ್ರು ಕಾಂಪಿಟೇಟಿವ್ ಆಗಿ ಪ್ರೈಸನ್ನು ಫಿಕ್ಸ್ ಮಾಡಿ ಲಾಂಚ್ ಮಾಡ್ತಾರೆ ಅಂತ. ಆಲ್ರೌಂಡ್ ಒಂದು ಒಳ್ಳೆಯ ಫೋನ್ ಆಗುವಂಥ ಎಲ್ಲ ಲಕ್ಷಣಗಳು ಈ ಫೋನ್ಗಿದೆ. ಬ್ಯಾಂಕ್ ಆಫರೆಲ್ಲ ಕೊಟ್ಟು 50,000 ರೂಪಾಯಿ ಒಳಗೆ ಲಾಂಚ್ ಮಾಡಿಬಿಟ್ರು ಅಂತೂ ಚೆನ್ನಾಗಿರುತ್ತೆ. ಒಟ್ಟಿಗೆ ನೋಡಿ, ಒಂದೊಳ್ಳೆ ಆಪ್ಷನ್ ಆಗಿದೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಲ್ಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.